ಕೈಕೊಟ್ಟ ಮುಂಗಾರು ಅನ್ನದಾತರ ಕಣ್ಣೀರು ಕಣ್ಣೆದುರೇ ಒಣಗ್ತಾ ಇದೆ ಬೆಳೆ. ಕೊಡದಲ್ಲಿ ನೀರುಣಿಸೋ ಸಾಹಸ, ಸಾಲದ ಸುಳಿಯಲ್ಲಿ ರೈತರು, ಸಂಕಷ್ಟಕ್ಕೆ ಸ್ಪಂದಿಸುತ್ತಾ ಸರ್ಕಾರ. ಇದು ಮುಂಗಾರು ಮುನಿಸು. ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್. ವಾಡಿಕೆಯಂತೆ ಈ ಬಾರಿ ಮುಂಗಾರು ಮಳೆ ಬರ್ತಾ ಇಲ್ಲ. ಮುಂಗಾರಿನ ಮುನಿಸಿನಿಂದ ಅನ್ನದಾತರು ಕಂಗಾಲಾಗಿ ಹೋಗಿದ್ದಾರೆ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಬೆಳೆಗಳು ಒಣಗ್ತಾ ಇದೆ. ಯಾದಗಿರಿಯಲ್ಲಿ ರೈತರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಬೆಳೆಯನ್ನ ಉಳಿಸ್ಕೊಳ್ಳೋದಕ್ಕೆ ತಮ್ಮ ಕೈಲಾದಷ್ಟು ಸಾಹಸಗಳನ್ನ ಮಾಡ್ತಾ ಇದ್ದಾರೆ. ಕೊಡದಲ್ಲಿ ನೀರು ಹಾಕೋದು, ಏನೆಲ್ಲ ಸಾಧ್ಯ ಇದೆ ಅದನ್ನು ಮಾಡ್ತಾ ಇದ್ದಾರೆ. ಇನ್ನು ಕೆಲವು ಕಡೆ ತಮ್ಮ ಬೆಳೆಯನ್ನ ರೈತರು ತಾವೇ ನಾಶ ಪಡಿಸ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ರೋಸ್ ಹೋಗ್ಬಿಟ್ಟಿದ್ದಾರೆ, ಬೇಸರಗೊಂಡಿದ್ದಾರೆ. ಬಿತ್ತನೆ ಮಾಡಿ ಮಳೆಗೆ ಎದುರು ನೋಡುವಂತ ಸ್ಥಿತಿ ನಿರ್ಮಾಣವಾಗಿದೆ. ಬೆಳೆಯನ್ನ ಉಳಿಸ್ಕೊಳ್ಳೋದಕ್ಕೆ ಅನ್ನದಾತರು ಹರಸಾಹಸವನ್ನ ಪಡ್ತಾ ಇದ್ದಾರೆ. ಬಿಂದಿಗೆ ಮೂಲಕ, ಕೊಡದ ಮೂಲಕ ಬೆಳೆಗೆ ನೀರನ್ನ ಹಾಕುವಂತ ಸಾಹಸ ಮಾಡ್ತಾ ಇದ್ದಾರೆ. ಹತ್ತಿ, ಶೇಂಗಾ, ತೊಗರಿ ಬಿತ್ತನೆಯನ್ನ ರೈತರು ಮಾಡ್ಕೊಂಡಿದ್ದಾರೆ. ಕೆಲವೆಡೆ ಕಷ್ಟಪಟ್ಟು ಸ್ಪ್ರಿಂಕ್ಲರ್ ಅಳವಡಿಕೆಯನ್ನ ಮಾಡಿದ್ದಾರೆ. ಕೆಲವು ಕಡೆ ರೈತರೇ ಈ ಬೆಳೆಯನ್ನ ಸರ್ವನಾಶ ಮಾಡ್ತಾ ಇದ್ದಾರೆ. ಇನ್ನು ಹೆಂಗೂ ಮಳೆ ಬರಲ್ಲ ಅಂತ ಕಾಣಿಸುತ್ತೆ, ಬೆಳೆ ಬೆಳೆಯೋದಿಲ್ಲ ಅಂತ ಹೇಳ್ಬಿಟ್ಟು ಅವರೇ ನಾಶ ಮಾಡ್ತಾ ಇದ್ದಾರೆ ರೈತರೇ. 2 ಎಕರೆಯ ಹತ್ತಿ ಬೆಳೆಯನ್ನ ರೈತ ನಾಶ ಮಾಡಿದ್ದಾರೆ. ಸಾಲದ ಸುಳಿಯಲ್ಲಿ ರೈತರು ಸಿಲುಕ್ತಾ ಇದ್ದಾರೆ. ಸೂಕ್ತ ಪರಿಹಾರ ಬೇಕು ಅಂತ ಹೇಳಿ ಅನ್ನದಾತರು ಸರ್ಕಾರವನ್ನ ಒತ್ತಾಯ ಮಾಡ್ತಾ ಇದ್ದಾರೆ. ಸಾಲ ಸೋಲ ಮಾಡಿ ಬೆಳೆ ಬೆಳಿಬೇಕು ಅಂತ ಹೇಳಿ ಎಲ್ಲ ತಯಾರಿಗಳನ್ನ ಮಾಡ್ಕೊಂಡಿದ್ರು. ಆದ್ರೆ ಮುಂಗಾರು ಸರಿಯಾಗಿ ಬರ್ತಾ ಇಲ್ಲ, ಕೈ ಕೊಟ್ಬಿಟ್ಟಿದೆ. ಹಾಗಾಗಿ ಈಗ ಸರ್ವೆ ಮಾಡಿಸಿದ ತಕ್ಷಣಕ್ಕೆ ಸೂಕ್ತ ಪರಿಹಾರವನ್ನ ನಮಗೆ ಕೊಡಿ ಅಂತ ಹೇಳಿ ರೈತರು ಕೇಳ್ತಾ ಇದ್ದಾರೆ. ನೀರಿಲ್ಲದೆ ಬೆಳೆಗಳ ಹಾಳಾಗ್ತಾ ಇದೆ. ನೋಡಿ, ಕೊಡಪಾನದಲ್ಲಿ ತಗೊಂಡು ಹೋಗಿ ನೀರು ಹಾಕ್ತಾ ಇದ್ದಾರೆ. ಅದು ಎಷ್ಟರ ಮಟ್ಟಿಗೆ ಮಾಡಕ್ ಸಾಧ್ಯ ಇದೆ? ಮಳೆ ಇಲ್ಲದೆ ಬೆಳೆಗಳು ಒಣಗಿ ಹೋಗ್ತಾ ಇದೆ. ಇದನ್ನ ನೋಡಕ್ಕಾಗದೆ ಪಾಪ ರೈತರು ಬಿಂದಿಗೆಯಲ್ಲಿ ತಗೊಂಡು ಹೋಗಿ ನೀರನ್ನ ಹಾಕ್ತಾ ಇದ್ದಾರೆ. ರೈತರು ಏನ್ ಹೇಳಿದ್ದಾರೆ ಈ ಸಂಕಷ್ಟಗಳ ಬಗ್ಗೆ ಕೇಳೋಣ. ಮಳೆ ಬರ್ತದ ಅಂತಾರೆ, ಬೆಳಿಗ್ಗೆ ಒಣಗಿದ್ಮೇಲೆ ಏನ್ ಮಾಡಕ್ ಆಗಲ್ಲ ಅಂತೇಳಿ ಮತ್ತೆ ಅರಿಗಿ ಮತ್ತೆ ಹೊಸ ಬಾಳ ತ್ರಾಸ ಅದ ರೈತರು. ಈಗ ಸರ್ ಹಚ್ಬೇಕಾದ್ರೆ ಬಾಳ ಕಷ್ಟದಿಂದ ಸಾಲ ಮಾಡಿ ತಂದಿವಿ. ಮತ್ತೆ 2ನೇ ಸಾರಿ ಹಚ್ಬೇಕಂದ್ರೆ ಈ ಬಾಳ ಕಠಿಣವಾದ ತಾಪಮಾನ ಹೆಚ್ಚಿಗಾಗಿ ಬೆಳೆ ಒಣಗಿದವು. ಏನನ್ನ ಸರ್ಕಾರ ಪರಿಹಾರ ಕೊಡ್ಬೇಕು, ಜಿಲ್ಲಾಧಿಕಾರಿಗಳು ಎಲ್ಲಾ ಸ್ಪಂದನೆ ಮಾಡ್ಬೇಕಂತೇಳಿ ಮನವಿ ಮಾಡಿಕೊಂಡ್ರು. ಬೀಜ ಹಚ್ಚಿದ್ವಿ, ಬೀಜ ಹಚ್ಚಿದ ಮಳೆ. ಇನ್ನು ಈ ಬಗ್ಗೆ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಗಣೇಶ್ ಪಾಟೀಲ್. ನೋಡೋಣ. ಯಾದಗಿರಿ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಕೈ ಕೊಟ್ಟಿರೋ ಹಿನ್ನೆಲೆಯಲ್ಲಿ ರೈತರು ಸಾಕಷ್ಟು ತೊಂದರೆಯನ್ನ ಅನುಭವಿಸತಕ್ಕಂತಹ ಪರಿಸ್ಥಿತಿ ಉಂಟಾಗಿದೆ. ಯಾದಗಿರಿ ಜಿಲ್ಲೆ ಶಾಪುರ್ ತಾಲೂಕಿನ ಅನ್ವಾರ್ ಗ್ರಾಮದಲ್ಲಿ ನಾವಿದ್ದೀವಿ. ನನ್ನ ಹಿಂದ್ಗಡೆ ನೋಡಬಹುದು ನೀವು, ರೈತರು ಏನು ಮಳೆ ಬಾರದ ಹಿನ್ನೆಲೆಯಲ್ಲಿ ಒಂದು ಸ್ಪ್ರಿಂಕ್ಲರ್ ಅನ್ನ ಅಳವಡಿಕೆ ಮಾಡಿ ಬೆಳೆಗಳನ್ನ ಉಳಿಸ್ಕೊಳ್ಳುವಂತ ಕೆಲಸವನ್ನ ರೈತರು ಮಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ಇಲ್ಲವಾದ ಪಕ್ಷದಲ್ಲಿ ಬೆಳೆ ಏನು ಒಣಗಿ ಹೋಗುತ್ತೆ. ಬೆಳೆ ಒಣಗಿ ಹೋದ್ರೆ ಸಾಕಷ್ಟು ತೊಂದರೆ ಆಗುತ್ತೆ ರೈತರಿಗೆ. ಮತ್ತೆ ಇದನ್ನ ಬೆಳೆ ನಾಶ ಮಾಡಿ ಮತ್ತೊಂದು ಬೆಳೆ ಬಿತ್ತಬೇಕಾಗುತ್ತೆ. ಮತ್ತೆ ಸಾಕಷ್ಟು ಹಣ ಖರ್ಚಾಗುತ್ತೆ. ಹೀಗೆ ನಾವು ಸಾಲ ಸೂಲ ಮಾಡಿ ಏನೋ ಹೊಲವನ್ನ ಲೀಸ್ಗೆ ಹಾಕೊಂಡು ಬಿತ್ತನೆಯನ್ನ ಮಾಡಿದ್ದೀವಿ. ರೈತರು ತಮ್ಮ ಬೆಳೆಯನ್ನ ಉಳಿಸ್ಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಕೆಲವೊಂದು ಕಡೆ ಕೊಡಗಳಿಂದ ನೀರನ್ನು ಹಾಕ್ತಾ ಇದ್ದಾರೆ. ಆದ್ರೆ ಇಲ್ಲಿ ಏನು ಈ ಗ್ರಾಮದಲ್ಲಿ ರೈತರು ಸ್ಪ್ರಿಂಕ್ಲರ್ ಅನ್ನ ಅಳವಡಿಕೆ ಮಾಡಿದ್ದಾರೆ. ರೈತರು ನಮ್ ಜೊತೆಗಿದ್ದಾರೆ. ಏನೆಲ್ಲ ಮಾಡಿದ್ದಾರೆ, ಅವರು ಯಾವ ರೀತಿ ಒಂದು ಬೆಳೆನ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ, ಅವರನ್ನೇ ಮಾತಾಡ್ತಿದ್ದ. 90,000 ರೂಪಾಯಿ ಕೊಟ್ಟು ಲೀಸ್ ಹಾಕ್ಯಂದು 24 ಎಕರೆ ಹೊಲ ಲೀಸ್ ಹಾಕ್ಯಂದು ಏನೋ ಒಂದ್ ಮಳೆ ಆಯ್ತು, ಮಿರ್ಗಿನ ಮಳೆ ಜೂನ್ 1ಗೆ ಊರಿ ನಾಟ್ಯವ ಅಲ್ಲಿ ನಾಟಿದಾಗ ಈಗ ಮತ್ತೆ ಅಲ್ಲಿಂತ ಒಂದ್ ತಿಂಗಳ ಮೇಲೆ ಆಯ್ತು, ಮಳೆನೇ ಇಲ್ಲ ಇವತ್ತಿಗೆ. ನಾವು ಬೆಳಿ ನಾಟ್ಯದ ಅದು ಉಳಿಸೋಗೋಸ್ಕರ 1 ಕಿಲೋಮೀಟರ್ ದೂರ ಆಗುತ್ತೆ ಹಳ್ಳ. ಅಲ್ಲಿಂತ ರೊಕ್ಕ ಖರ್ಚು ಮಾಡಿ ಇಲ್ಲೆಲ್ಲ ಸ್ಪ್ರಿಂಕ್ಲರ್ ಹಚ್ಚಿದೀವಿ. ಆ ಸ್ಪ್ರಿಂಕ್ಲರ್ಗೋಸ್ಕರ ಸಬ್ಸಿಡಿ ಇಲ್ಲ. ಇವಾಗ ಸ್ವಂತ ಅಮೌಂಟ್ ರೊಕ್ಕ ಖರ್ಚು ಮಾಡಿ ಲಕ್ಷಣ ಗಂಟ್ಲೆ ಖರ್ಚು ಮಾಡಿ ಈಗ ಲೀಸ್ ಒಂದು 4,80,000, ಈಗ ಒಂದ್ ಬೀಜ, ಈ ಗಳೆ ಇದೆಲ್ಲಾನು ಕಲ್ತ್ ಇಲ್ಲೊಂದ್ 4 ಲಕ್ಷ ಅಂದ್ರೆ ಟೋಟಲ್ 8-9 ಲಕ್ಷ ರೂಪಾಯಿ ಖರ್ಚು ಮಾಡಿದೀವಿ. ಒಂದ್ ವೇಳೆ ಮಳೆ ಬರ್ಲಿಲ್ಲ, ಇನ್ನೂ ಇದ್ರ ತರ ಮುಂದೆ ಹೋಯ್ತಂದ್ರೆ ನಮ್ ರೈತರ ಪರಿಸ್ಥಿತಿ ಇವತ್ತ ಏನು ಮಾಡಕ್ ಆಗಲ್ಲ. ಸಾಯಂತ ಪರಿಸ್ಥಿತಿಗೆ ಬರ್ತದ. ಏನ್ ಒಂದು ದೋಷ ಒಂದು ಆದಷ್ಟು ಬೇಗ ಸರ್ಕಾರ ಕಾಣಿಸ್ತಿರೋದು, ಆದಷ್ಟು ಏನ ರೈತರಿಗೆ ಸ್ವಲ್ಪ ಸಹಾಯ ಮಾಡಿ ಏನೋ ಪರಿಹಾರ ಕೊಡ್ಬೇಕು, ಪರ ಪೋಷಣೆ ಮಾಡ್ಬೇಕು ಅಂತ ಸರ್ಕಾರಕ್ಕೆ ನಾನು ಮನವಿ ಮಾಡ್ತಾ ಇದ್ದೀನಿ. ರೈತರಿಗೆ ಸ್ಪಂದನೆಯನ್ನ ಮಾಡುತ್ತೆ ಸರ್ಕಾರ ಅಂತ ಕಾದ್ ನೋಡ್ಬೇಕಾಗಿದೆ. ಯಾದಗಿರಿನ ಗಣೇಶ್ ಪಾಟೀಲ್, ನ್ಯೂಸ್ 18.
ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಣೇಶ್ ಪಾಟೀಲ್. ಈಗ ರೈತ ಸಂಕಷ್ಟವನ್ನ ನೋಡಿದ್ವಿ, ಮತ್ತೆ ಆ ಕೊಡಪಾನದಲ್ಲಿ ಪಾಪ ನೀರು ಹಾಕ್ತಿದ್ದಾರೆ, ಕೊಡದಲ್ಲಿ ಹೊಟ್ಟೆ ಉರಿಯುತ್ತೆ. ಅಂದ್ರೆ ತನ್ನ ಮಗುವಂತೆ ಸಾಕಿರುವಂತ ಬೆಳೆ ಒಣಗಿ ಹೋಗಬಾರದು ಅನ್ನೋ ಉದ್ದೇಶ ಅವ್ರದ್ದು. ತಮ್ಮ ಕೈಲಾದಷ್ಟು ಪ್ರಯತ್ನಗಳನ್ನು ಪಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಈಗ ಅಧಿಕಾರಿಗಳೇನಾದ್ರು ಸ್ಪಂದಿಸ್ತಾ ಇದ್ದಾರಾ ಇಲ್ವಾ? ಎಸ್ ಶರ್ಮಿತಾ ಶೆಟ್ಟಿ, ಏನು ಯಾದಗಿರಿ ಜಿಲ್ಲೆಯಲ್ಲಿ ಮುಂಗಾರು ಕೈಕೊಟ್ಟಿರೋ ಹಿನ್ನೆಲೆಯಲ್ಲಿ ರೈತರು ಸಾಕಷ್ಟು ತೊಂದರೆಯಲ್ಲಿ ಸಿಲುಕೊಂಡಿದ್ದಾರೆ ಅಂತ ಹೇಳ್ಬೇಕಾಗುತ್ತೆ. ತಾವೇ ದೃಶ್ಯಾವಳಿಗಳಲ್ಲಿ ನೋಡಿದ ರೀತಿಯಲ್ಲಿ ಏನು ರೈತರು ತಮ್ಮ ಬೆಳೆಯನ್ನ ರಕ್ಷಣೆ ಮಾಡ್ಕೊಡೋದಕ್ಕೆ ಏನು ಕೊಡಗಳಿಂದ ಬೆಳೆಗಳಿಗೆ ನೀರನ್ನ ಹಾಕಿ ಬೆಳೆಯನ್ನ ರಕ್ಷಣೆ ಮಾಡ್ಕೊತಾ ಇದ್ದಾರೆ. ಇನ್ನು ಕೆಲವರು ಏನು ಸ್ಪ್ರಿಂಕ್ಲರ್ ಅನ್ನ ಬಳಕೆ ಮಾಡ್ಕೊಂಡು ನೀರು ಅನುಕೂಲ ಇರ್ತಕ್ಕಂಥ ನದಿ ಹತ್ರ ಇರ್ತಕ್ಕಂತಹ ರೈತರು ಸ್ಪ್ರಿಂಕ್ಲರ್ ಅನ್ನ ಬಳಕೆ ಮಾಡ್ಕೊಂಡು ಬೆಳೆಗಳಿಗೆ ನೀರುಣಿಸ್ತಕ್ಕಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೂ ಮೀರಿ ಏನು ಇನ್ನು ಕೆಲ ರೈತರು ನೋಡ್ಬೋದು, 2 ಎಕರೆ ಏನು ದೋರ್ನಳ್ಳಿಯ ರೈತ ಒಬ್ರು ಏನು 2 ಎಕರೆಯಲ್ಲಿ ಬೆಳೆದಿರ್ತಕ್ಕಂತಹ ಹತ್ತಿಯನ್ನ ಏನು ಮತ್ತೆ ಅದನ್ನ ನಾಶ ಮಾಡಿ ಮತ್ತೊಂದು ಬಿತ್ತನೆ ಮಾಡ್ಬೇಕು ಅಂತ ಹೇಳಿ ಬಿತ್ತಿರ್ತಕ್ಕಂಥದ್ದು. ಯಾಕೆಂತಂದ್ರೆ ರೈತರು ಮೊದಲೇ ಸಂಕಷ್ಟದಲ್ಲಿದ್ದಾರೆ, ಸಾಲ ಸೂಲ ಮಾಡಿ ಹೊಲವನ್ನ ಲೀಸ್ಗೆ ಹಾಕೊಂಡಿರ್ತಾರೆ. ಮತ್ತೆ ಅದ್ರ ಜೊತೆಗೆ DAP ಗೊಬ್ಬರವನ್ನು ತಂದು ಸಾಕಷ್ಟು ಸಾಲದಲ್ಲಿ ಕಳೆದ ವರ್ಷ ನೋಡಿದ್ರೆ ಅತಿವೃಷ್ಟಿಯಿಂದ ಏನು ರೈತರು ಹಾನಿಯಾಗಿದ್ದಾರೆ. ಈ ವರ್ಷ ಅನಾವೃಷ್ಟಿಯಿಂದ ರೈತರು ಸಂಕಷ್ಟಕ್ಕೆ ಈಡಾಗಿದ್ದಾರೆ ಅಂತ ಹೇಳ್ಬೇಕಾಗುತ್ತೆ. ನಿಜಕ್ಕೂ ಅಧಿಕಾರಿಗಳ ಸಂಪರ್ಕ ಮಾಡಿದ್ರೆ ಮಳೆ ಬರುತ್ತೆ ಅಂತ ಅಧಿಕಾರಿಗಳು ಹೇಳ್ತಕ್ಕಂಥ ಮಾತು, ರೈತರು ಹೇಳ್ತಕ್ಕಂಥ ಮಾತು ಏನಂದ್ರೆ ತಕ್ಷಣವೇ ನಮಗೆ ಬರ ಜಿಲ್ಲೆ ಅಂತ ಘೋಷಣೆ ಮಾಡಿ ನಮಗೆ ಬರ್ಬೇಕಾಗಿರ್ತಕ್ಕಂತಹ ಪರಿಹಾರವನ್ನ ಘೋಷಣೆ ಮಾಡಬೇಕು ಅಂತ ಹೇಳಿ ರೈತರು ಹೇಳ್ತಾರೆ. ಯಾಕೆಂತಂದ್ರೆ ನಾವು ಈ ಬೆಳೆ ಮೇಲೇನೆ ಅವಲಂಬನೆ ಆಗಿರ್ತೀವಿ ರೈತರು. ನಾವು ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬೋದು, ಮಕ್ಕಳ ಮದುವೆ ಆಗಿರ್ಬೋದು. ಹೀಗಾಗಿ ನಾವು ಒಂದ್ ವೇಳೆ ನಮಗೆ ಈ ಬೆಳೆ ಕೈ ಕೊಟ್ರೆ ನಮಗೆ ಸಾಕಷ್ಟು ತೊಂದರೆ ಆಗುತ್ತೆ, ನಾವು ಬದುಕೋದು ಕೂಡ ಸಾಕಷ್ಟು ತೊಂದರೆ ಆಗುತ್ತೆ ಅಂತಕ್ಕಂಥ ರೈತರು ಹೇಳ್ತಕ್ಕಂತಹ ಮಾತಾಗಿದೆ. ನಿಜಕ್ಕೂ ರೈತರ ಕಣ್ಣೀರನ್ನ ಒರೆಸ್ತಕ್ಕಂತಹ ಕೆಲಸ ಸರ್ಕಾರ ಮಾಡುತ್ತಾ ಅಂತ ಕಾದು ನೋಡ್ಬೇಕಾಗಿದೆ ಶರ್ಮಿತಾ ಶೆಟ್ಟಿ. ಫೈನ್, ಥ್ಯಾಂಕ್ ಯು ಗಣೇಶ್ ಪಾಟೀಲ್ ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಈಗ ಬೆಳೆಯನ್ನ ಉಳಿಸ್ಕೊಳ್ಳೋದಕ್ಕೆ ಒಂದ್ ಕಡೆ ರೈತರು ಹರಸಾಹಸವನ್ನ ಪಡ್ತಾ ಇದ್ದಾರೆ, ಸೂಕ್ತ ಪರಿಹಾರ ಬೇಕು ಅಂತ ಕೇಳ್ತಾ ಇದ್ದಾರೆ. ತತ್ಕ್ಷಣಕ್ಕೆ ಸರ್ವೆ ಮಾಡಿಸಿ ನಮಗೆ ಈ ಸತಿ ಬರದ ಪರಿಹಾರ ಕೊಡಿ ಅಂತೇಳಿ ರೈತರು ಕೇಳ್ತಾ ಇದ್ದಾರೆ.